ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಂಧುಗಳೇ, ಇವತ್ತು ನಾವು ನಮ್ಮ ಆರೋಗ್ಯಕ್ಕೆ ತುಂಬಾ ಸ್ಟ್ರೆಂತ್, ಶಕ್ತಿ, ಬಲವನ್ನು ಕೊಡುವಂಥ ಈ ಪಪ್ಪಾಯ ಸ್ಮೂತಿಲ್ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಪಪ್ಪಾಯ ಹಣ್ಣನ್ನು ತೊಳೆದು ಒರೆಸ್ಕೊಂಡು 2 ಭಾಗ ಮಾಡಿಕೊಂಡೆ. ಅದರಲ್ಲಿ 2 ಭಾಗ ಮಾಡಿಕೊಂಡೆ ಬೀಜನ ತೆಗಿತಾ ಇದ್ದೀನಿ. ನಾವು ಈ ಥರ ಇರುವ ಪಪ್ಪಾಯನ್ನೇ ಯೂಸ್ ಮಾಡ್ಕೋಬೇಕು. ಇದು ಒರಿಜಿನಲ್ ಪಪ್ಪಾಯ, ನಾಟಿ ಪಪ್ಪಾಯ ಬಂಧುಗಳೇ. ನೋಡಲಿಕ್ಕೆ ಸುಂದರವಾಗಿರಲ್ಲ, ಆದರೆ ಪೋಷಕಾಂಶಗಳು ಹೇರಳವಾಗಿರುತ್ತೆ. ಹೈಬ್ರಿಡ್ ಪಪ್ಪಾಯ ನೋಡಲಿಕ್ಕೆ ಸುಂದರವಾಗಿರುತ್ತೆ, ಅದರಲ್ಲಿ ಯಾವುದೇ ರೀತಿಯ ವಿಟಮಿನ್ಸ್ ಅನ್ನೋದು ಇರಲ್ಲ. ಹಾಗಾಗಿ ನೀವು ಕಲರ್ ನೋಡಬೇಡಿ, ಈ ಥರ ಇರುವ ಪಪ್ಪಾಯನ ನೀವು ಚೂಸ್ ಮಾಡಿ ಬಂಧುಗಳೇ. ಬೀಜ ಇರಬೇಕು. ಈಗ ನೋಡಿ, ನಂತರ ನಾವು ಚಿಕ್ಕ ಚಿಕ್ಕದಾಗಿ ಪೀಸನ್ನು ಮಾಡಿಕೊಂಡು ಮತ್ತೆ ಕೆಳಗಿನ ಭಾಗ ಸಿಪ್ಪೆ, ಮೇಲಿನ ಭಾಗವನ್ನು ತೆಗೆದ್ಬಿಟ್ಟು ಇವಾಗ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಎಲ್ಲಾನು ನಾನು ಪಕ್ಕಕ್ಕೆ ಇಟ್ಕೊಂಡೆ. ನಂತರ ಇಲ್ಲಿ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿಯ ಹಾಲನ್ನು ನಾವು ಯೂಸ್ ಮಾಡಿದರೆ ಈ ರೆಸಿಪಿ ಅನ್ನೋದು ತುಂಬಾ ರುಚಿಯಾಗುತ್ತೆ ಬಂಧುಗಳೇ. ಹಾಗೆ ನಮಗೆ ಪೋಷಕಾಂಶಗಳು ಕೂಡ ಜಾಸ್ತಿ ಸಿಗುತ್ತೆ. ಹಾಗಾಗಿ ನಾನಿಲ್ಲಿ ಫ್ರೆಶ್ ತೆಂಗಿನಕಾಯಿಯನ್ನು ಇವಾಗ ಯಾವ ರೀತಿಯಾಗಿ ಫುಲ್ ಆಗಿ ನಾವು ತೆಗಿಬಹುದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದೊಂದು ಟಿಪ್ಸೇ ಬಂಧುಗಳೇ. ನೋಡಿ, ಇವಾಗ ಅರ್ಧ ಭಾಗ ಓಪನ್ ಆಯಿತು ಬಂಧುಗಳೇ, ನಾವು ಕಟ್ ಮಾಡಿದರೆ. ಇನ್ನು ಅರ್ಧ ಭಾಗ ಯಾವ ರೀತಿಯಾಗಿ ತೆಗಿಬೇಕು, ಫುಲ್ಲು ತೆಂಗಿನಕಾಯಿನ ಯಾವ ರೀತಿಯಾಗಿ ತೆಗಿಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಇವಾಗ ಚಾಕುವಿನಿಂದ ತೆಗೆದ್ರೆ ಏನಾಗುತ್ತಂದರೆ ಓಪನ್ ಆಗಲ್ಲ, ಎಲ್ಲೋ ಒಂದು ಕಡೆ ಕಟ್ ಆಗಿಬಿಡುತ್ತೆ, ಫುಲ್ಲು ಬರಲ್ಲ ಬಂಧುಗಳೇ. ಹಾಗಾಗಿ ಇವಾಗ ಒಂದು ಚಡಿ ಏನಾದರೂ ತೊಗೊಂಡ್ಬಿಟ್ಟು ಹೀಗೆ ಸಪೋರ್ಟ್ ಗಟ್ಟಿಗೆ ಹಿಡ್ಕೊಂಡು ಹೀಗೆ ಬಡಿಬೇಕು ಬಂಧುಗಳೇ, ಪಟ ಪಟ. ನೋಡಿ, ಈಸಿಯಾಗಿ ಓಪನ್ ಆಗಿಬಿಡುತ್ತೆ. ಫುಲ್ಲಾಗಿ ಯಾವ ರೀತಿ ಓಪನ್ ಮಾಡ್ಕೋಬೇಕು ನಾವು ತೆಂಗಿನಕಾಯಿ ಅನ್ನೋದು ಅರ್ಥ ಆಯ್ತಲ್ಲ ಬಂಧುಗಳೇ. ಇವಾಗ ನೀರನ್ನು ಹೆಂಗೆ ತೆಗಿಬೇಕು ಇದರಲ್ಲಿಂದು, ಸ್ವಲ್ಪ ಚಾಕು ತೊಗೊಂಡ್ಬಿಟ್ಟು ಎಲ್ಲ ಒಂದು ಕಡೆ ಓಪನ್ ಮಾಡ್ಕೊಳ್ಳಿ. ಹೀಗೆ ನಾವು ಒಂದು ಕಪ್ಪಿನಲ್ಲಿ ಹೀಗೆ ಓಪನ್ ಮಾಡಿಬಿಟ್ರೆ ಆಯಿತು, ನಮ್ಮ ಕಾಯಿ ಹಾಲು ಕೂಡ ಅದರಲ್ಲಿ ಶೇಖರಣೆ ಆಗುತ್ತೆ. ಡಬಲ್ ಬೆನಿಫಿಟ್ ಬಂಧುಗಳೇ. ನಮ್ಮ ಬೇಸಿಗೆ ಕಾಲದಲ್ಲಿ ಕಾಯಿ ಹಾಲು ನಮ್ಮ ಆರೋಗ್ಯಕ್ಕೆ ತಂಪು, ಹಾಗೆ ನಮ್ಮ ಕೊಬ್ಬರಿ ರೆಸಿಪಿಯಲ್ಲಿ ಟೇಸ್ಟ್ ಹಾಗೂ ರುಚಿ ಅಲ್ಲದೆ ನಮಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಬಂಧುಗಳೇ. ನೋಡಿ, ನಮ್ಮ ಕೊಬ್ಬರಿ ಕೂಡ ಫ್ರೆಶ್ ಆಗಿರುವ ಕೊಬ್ಬರಿ ರೆಡಿ ಆಯಿತು. ಈ ಕಾಯಿ ಹಾಲನ್ನು ಸೇವನೆ ಮಾಡಿ ನೀವು ತುಂಬಾ ರುಚಿಯಾಗಿರುತ್ತೆ. ಈ ಕೊಬ್ಬರಿಯನ್ನು ನಾವು ಚಿಕ್ಕದಾಗಿ ಕಟ್ ಮಾಡ್ಕೋಬಹುದು, ಇಲ್ಲ ತುರಿಬಹುದು. ನಾನಿಲ್ಲಿ ತುರ್ಕೊಂಬರ್ತಾ ಇದ್ದೀನಿ. ಯಾಕಂತಂದರೆ ತುರಿಯೋದ್ರಿಂದ ಬೇಗನೆ ನುಣ್ಣಗಾಗುತ್ತೆ, ಟೈಮ್ ಸೇವ್ ಆಗುತ್ತೆ, ಮತ್ತು ನಮ್ಮ ಗಟ್ಟಿ ಹಾಲು ಕೂಡ ಬರುತ್ತೆ ಬಂಧುಗಳೇ. ಹಾಗಾಗಿ ತುರ್ಕೊಂಡು ಹಾಕೋತಾ ಇದ್ದೀನಿ. ತುರಿದಿರುವಂಥ ಎಲ್ಲ ತುರಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಮೆತ್ತಗೆ ನಾವು ಇದನ್ನು ರುಬ್ಕೊಂಬರ್ಬೇಕು. ನೋಡ್ರಿ, ನಾ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದೆ. ಇವಾಗ ಇದನ್ನ ಸೋದಿಸ್ಕೊಂಡು ಹಾಲನ್ನು ತಗೋಬೇಕು ಬಂಧುಗಳೇ. ನಾವು ಎಷ್ಟು ಗಟ್ಟಿ ಹಾಲನ್ನು ತೆಗಿತೀವಿ ಅಷ್ಟು ರುಚಿಯಾಗುತ್ತೆ ನಮ್ಮ ರೆಸಿಪಿ. ಹಾಗಾಗಿ ಆದಷ್ಟು ಗಟ್ಟಿ ಹಾಲನ್ನೇ ನೀವು ಯೂಸ್ ಮಾಡ್ಕೊಳ್ಳಿ. ಈಗ ನೋಡಿ, ಹೀಗೆ ಒತ್ತಿ ನಾವು ಎಲ್ಲ ಹಾಲನ್ನು ತೆಗೆದ್ಬಿಟ್ಟು ಮೇಲೆ ಇದನ್ನು ನೀವು ಯಾವುದಾದ್ರೂ ಅಡುಗೆಗೆ ಯೂಸ್ ಮಾಡ್ಕೋಬಹುದು ಈ ಕೊಬ್ಬರಿಯನ್ನು. ನಂತರ ನಾವು ಕಟ್ ಮಾಡ್ಕೊಂಡಿರುವಂಥ ಎಲ್ಲ ಪಪ್ಪಾಯ ಪೀಸನ್ನು ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ ಬಂಧುಗಳೇ. ಇದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಆರೋಗ್ಯಕ್ಕೆ ಆರೋಗ್ಯ, ರುಚಿಗೆ ರುಚಿ ಬಂಧುಗಳೇ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ವಾರದಲ್ಲಿ ಒಂದು 2 ಸಾರಿ, ನಿಮಗೆ ಆಗಷ್ಟು ಬೇಕಂದರೆ 3 ಸಾರಿ ಹೀಗೆ ನೀವು ತಿಂತಾ ಬರೋದ್ರಿಂದ, ಇದನ್ನು ಮಾಡ್ಕೊಂಡು ಈಜಿ ಸೇವಿಸ್ತಾ ಬರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬಂಧುಗಳೇ. ತಪ್ಪದೆ ಟ್ರೈ ಮಾಡಿ. ಇವಾಗ ನೋಡಿ, 1 ಕಪ್ಪಿನಷ್ಟು ಪುದೀನಾನ ನೀಟಾಗಿ ತೊಳ್ಕೊಂಡು ಹಾಕ್ಕೊಂಡೆ. ನಂತರ ಇದರಲ್ಲಿ 1 ಬಾಟಲಷ್ಟು ತೇನೆಯನ್ನು ಹಾಕ್ತಾ ಇದ್ದೀನಿ. ಜೇನುತುಪ್ಪ, ಇದರಲ್ಲಿ ಸಕ್ಕರೆಯನ್ನು ಹಾಕ್ತಾ ಇಲ್ಲ ಬಂಧುಗಳೇ, ನಾವು ಜೇನುತುಪ್ಪನ ಯೂಸ್ ಮಾಡ್ತಾ ಇದ್ದೀವಿ. ಜೇನುತುಪ್ಪ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಂಧುಗಳೇ. ಸಕ್ಕರೆ ಎಷ್ಟು ಡೇಂಜರೋ, ಜೇನುತುಪ್ಪ ಅಷ್ಟೇ ನಮ್ಮ ಉಪಯುಕ್ತಕಾರಿ, ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯುಕ್ತಕಾರಿ ಬಂಧುಗಳೇ. ನಾವು ಹಾಕಿರುವಂಥ ಈ 3 ಸಾಮಗ್ರಿ ಕೂಡ ನಮಗೆ ಆರೋಗ್ಯಕ್ಕೆ ಒಂದು ಮೆಡಿಸಿನ್ ರೂಪದಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಅದನ್ನ ನೀರು ಹಾಕದೆ ನುಣ್ಣಗೆ ನಾವು ಇದನ್ನ ಇವಾಗ ನೋಡಿ, ಇದರಲ್ಲಿ 1 ಹನಿ ನೀರು ಹಾಕದೆ ನಾವೇನು ಮಾಡಿದ್ವಿ, ಈ ನಮ್ಮ ಪಪ್ಪಾಯ ಸ್ಮೂತಿ ರೆಡಿ ಆಯಿತು. ಅದರಲ್ಲಿ ನಾವು ತಕ್ಕೊಂಡಿರುವಂಥ ತೆಂಗಿನಕಾಯಿ ಹಾಲನ್ನು ಹಾಕಿ 1-2 ಸಾರಿ ಗಡ್ರ ಅನ್ನಿಸ್ಕೊಂಬಂದರೆ ಸಾಕು ಬಂಧುಗಳೇ. ಸಾಮಾನ್ಯವಾಗಿ ಈ ಪಪ್ಪಾಯ ಸ್ಮೂತಿಲ್ಗೆ ಮಾಮೂಲು ಹಾಲನ್ನು ಹಾಕ್ತಾರೆ ಬಂಧುಗಳೇ. ಈ ಮಾಮೂಲು ಹಾಲನ್ನು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿ ಪೋಷಕಾಂಶಗಳು ಕಮ್ಮಿ ಇರುತ್ತೆ ಬಂಧುಗಳೇ, ಹೇರಳವಾಗಿ ಇರಲ್ಲ. ಈ ನಮ್ಮ ಕೊಬ್ಬರಿ ಹಾಲಿನಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಬಂಧುಗಳೇ. ಹಾಗೆ ರುಚಿನೂ ಇರುತ್ತೆ ಬಂಧುಗಳೇ. ನಿಮ್ಮ ಪಪ್ಪಾಯ ಕಟ್ ಮಾಡ್ಕೊಂಡು ತಿನ್ನಲಿಕ್ಕೆ ಬೇಜಾರಾದಾಗ, ಪಪ್ಪಾಯ ತಿನ್ನಲಿಕ್ಕೆ ನಮಗಿಷ್ಟ ಇಲ್ಲ ಅಂದಾಗ
ಈ ರೀತಿಯಾಗಿ ನಾವು ಮಾಡಿಕೊಂಡು ಸೇವಿಸೋದ್ರಿಂದ ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಬಂಧುಗಳೇ. ತಪ್ಪದೆ ಈ ವಿಧಾನದಲ್ಲಿ ಒಂದ್ಸಾರಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಇವತ್ತಿನ ರೆಸಿಪಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.